ನಮಸ್ಕಾರ ಫ್ರೆಂಡ್ಸ್, ಅನಸ್ತಾಶಿಯ ಇನ್ನೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸೆಷನ್ ಶುರು ಮಾಡುವ ಮುಂಚೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿ ಸರ್ ಅವರನ್ನು ಸ್ಮರಿಸುತ್ತಾ, ಹಾಗೆಯೇ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಎನರ್ಜಿಗೆ ಕನೆಕ್ಟ್ ಆಗ್ತಾ, ಭೂತಾಯಿಯ ಎನರ್ಜಿಗೆ ಕನೆಕ್ಟ್ ಆಗ್ತಾ, ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇವತ್ತಿನ ಈ ಎಪಿಸೋಡನ್ನು ಮುಂದುವರಿಸೋಣ. ವಿಶೇಷವಾಗಿ ಹೃದಯಪೂರ್ವಕವಾಗಿ ಇಲ್ಲಿಂದ ನಮಗೆ ಎನರ್ಜೀಸ್ ಬರ್ತಾ ಇರಬೇಕು. ಗ್ರ್ಯಾಟಿಟ್ಯೂಡ್. ಈ ಸೆಷನ್ ಶುರು ಮಾಡುವ ಮುಂಚೆ ಅದೇ ಗ್ರ್ಯಾಟಿಟ್ಯೂಡಲ್ಲಿ ನಾನು ಬಂದು ಇಲ್ಲಿ ಜಾಯ್ನ್ ಆದೆ. ಯಾಕೆ ಅಂದರೆ ಎಂತಹ ಜ್ಞಾನವನ್ನು ಪಡಿತಾ ಇದ್ದೀವಿ ಫ್ರೆಂಡ್ಸ್, ಎಂತಹ ಒಂದು ಅದ್ಭುತವಾದ ಜ್ಞಾನ. ಇದರಿಂದ ಎಷ್ಟು ಜನ ವಂಚಿತರಾಗಿದ್ದಾರೆ. ಇದು ನಮ್ಮವರೆಗೆ ಬಂದು ತಲುಪ್ತಾ ಇದೆ ಅಂದರೆ ನಾವು ಎಷ್ಟು ಧನ್ಯರ ಅಂತ. ಅಂದರೆ ನಾವು ಆ ಮೆಟ್ಲು ಅಷ್ಟು ಹತ್ರಕ್ಕೆ ಬಂದುಬಿಟ್ಟಿದ್ದೀವಿ. ಜ್ಞಾನದಿಂದ ಮುಕ್ತಿ ಅನ್ನುವ ಮಾತಿಗೆ ಅರ್ಥ ಈಗ ಹುಟ್ಟುತ್ತಾ ಇದೆ. ಸರಿಯಾದ ಅರ್ಥಕ್ಕೆ ನಮ್ಮ ಪರಿಚಯ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ, ಅದಕ್ಕೆ ಥ್ಯಾಂಕ್ ಯು. ನಿಮ್ಮೆಲ್ಲರ ಮೆಸೇಜಸ್ ನೋಡಿ ತುಂಬ ಖುಷಿಯಾಗುತ್ತೆ. ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ಈ ಪುಸ್ತಕ ಓದಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ತುಂಬ ಮಾಸ್ಟರ್ಸ್ ಬಂದು ಇದನ್ನು ಕನ್ನಡದಲ್ಲಿ ಅನುವಾದಿಸಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದಕ್ಕೆ ಅನುವಾದ ಮಾಡಲಿಕ್ಕೆ ಒಂದು ಸಾಮರ್ಥ್ಯ ಬೇಕು ಫ್ರೆಂಡ್ಸ್. ಇದು ನಾನು ಮೇಲ್ನೋಟಕ್ಕೆ ಹೇಳ್ತಿರುವ ಬರೀ ಕೆನೆ ನೋಡ್ತಾ ಇದ್ದೀವಿ ನಾವು, ಕೆನೆ ಭಾಗ. ಒಳಗಡೆ ಇನ್ನೂ ಆಳವಾಗಿ ಹೋದರೆ ಎಷ್ಟು ವಿಷಯ ಇದೆ. ಹಾಗೆಯೇ ಅನಸ್ತಾಶಿಯನೇ ಇನ್ನೂ ಬಿಡಿಸಿ ಹೇಳಿದ್ದಾಳೆ. ನಾವು ಇದುವರೆಗೂ ಮಾತನಾಡಿದ್ದು ಇನ್ನೂ ಫಸ್ಟ್ ಬುಕ್ಕಲ್ಲಿರುವ 7-8 ಚಾಪ್ಟರ್ಸ್ ಮಾತ್ರನೇ. ಆ ಚಾಪ್ಟರ್ಸಲ್ಲೂ ಒಂದು 4-5 ವಿಷಯಗಳು ಹಾಗೆ ಬಿಟ್ಟು ಹೋಗ್ಬಿಡುತ್ತೆ. ಯಾಕಂದರೆ ಅಷ್ಟು ಗಹನವಾಗಿ ಪ್ರತಿಯೊಂದು ವಿಷಯ ಇಲ್ಲಿ ಬಿಡಿಸಿ ಹೇಳಲಿಕ್ಕಾಗಲ್ಲ. ಸೊ ಬನ್ನಿ ಮುಂದುವರಿಸೋಣ ಈ ಕಥೆಯನ್ನು. ಅನಸ್ತಾಶಿಯ ಏನು ಹೇಳ್ತಾ ಇದ್ದಾಳೆ? ಹೋದ ಎಪಿಸೋಡಲ್ಲಿ ನಾವು ನೋಡಿದ್ವಿ, ಅನಸ್ತಾಶಿಗೆ ವಾಲ್ಡೆಮರ್ ಕೇಳ್ತಾರೆ, ನೀನು ಹೇಳುವ ರೀತಿ ಪ್ರಕೃತಿಯ ಜೊತೆಲೆ ಬೆಳೆದ್ರೆ ಅವನೊಬ್ಬ ರೈತನಾಗಬಹುದು, ಇಲ್ಲ ಒಂದು ಎನ್ವಿರಾನ್ಮೆಂಟಲಿಸ್ಟ್ ಅಂದರೆ ಬರೀ ಪ್ರಾಕೃತಿಕ ಸಂಬಂಧಪಟ್ಟ ಒಂದು ವ್ಯಕ್ತಿ ಆಗ್ಬೋದು. ರಿಯಲ್ ಲೈಫಲ್ಲಿ, ಈ ಟೆಕ್ನಾಲಜಿ ಲೈಫಲ್ಲಿ ಹೇಗೆ ಅವನು ಅಡ್ಜಸ್ಟ್ ಆಗ್ತಾನೆ ಈ ಪ್ರಪಂಚದಲ್ಲಿ ಅಂತ ಕೇಳಿದ್ದಕ್ಕೆ ಅವಳು ತನ್ನ ನಾಲೆಜಿನ ಪರಿಚಯ, ತನ್ನ ಜ್ಞಾನದ ಪರಿಚಯ ಮಾಡಿಕೊಡ್ತಾಳೆ. ಯಾಕೆ ಅಂದರೆ ಅವಳ ಹತ್ರ ಎಷ್ಟು ನಾಲೆಜ್ ಇದೆ. ಅವಳ ಹತ್ರ ಅಲ್ಲ, ಇಲ್ಲಿ ನಾವು ತಿಳಿಬೇಕಾದದ್ದು ಏನಿದೆ ಫ್ರೆಂಡ್ಸ್, ಒಂದೆರಡು ವಿಷಯ ನಾನು ಮತ್ತೆ ಇದರಲ್ಲಿ ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅನಸ್ತಾಶಿಯ ಒಬ್ಬಳಲ್ಲೇ ಆ ಎನರ್ಜಿ ಇಲ್ಲ. ಸೆಡಾರ್ ಟ್ರೀಸ್ ಮಾತ್ರದಲ್ಲೇ ಆ ಎನರ್ಜೀಸ್ ಇಲ್ಲ. ಆ ಥರದ್ದು ಎಷ್ಟೋ ವೃಕ್ಷಗಳಿದೆ. ನಾವೆಲ್ಲ ಮನುಷ್ಯರು ಮತ್ತು ಪ್ರಕೃತಿಯಲ್ಲಿ ಯಾವ ಥರ ಎನರ್ಜಿ ಇರುತ್ತೆ, ಆ ಊರ್ಜೆಯನ್ನು, ಆ ಎನರ್ಜಿಯನ್ನು ನಾವೆಲ್ಲ ಹೇಗೆ ಆಲ್ವೇಸ್ ಕನೆಕ್ಟೆಡ್ ಆಗಿರಬೇಕು, ಈ ಬೇಸಿಕ್ ಜ್ಞಾನವನ್ನು ನಾವು ಪಡಿಬೇಕು. ಇದರಲ್ಲಿ ಈ ಕತೆ ಕೇಳಿದ ತಕ್ಷಣ ಸೆಡಾರ್ ಟ್ರೀ ಇದು ಪೆಂಡೆಂಟ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ನನಗೆ ಕೇಳ್ತಾನೆ ಇದ್ದಾರೆ. ಮೇಡಮ್ ನೀವು ತರಿಸಿದ್ರೆ ನನಗೂ ತರಿಸ್ಕೊಡಿ ಅಂತ. ಖಂಡಿತವಾಗ್ಲೂ ನಾನು ಇಂಥದಕ್ಕೆಲ್ಲ ಹೋಗಲ್ಲ. ಇದೆ ಅನ್ನುವ ಮಾತು ಮಾತ್ರ ತಿಳ್ಕೊಳ್ಳೋದು. ನಾನು ಯಾವುದನ್ನು ಹಾಕಿಲ್ಲ, ಸೊ ಹಾಕೋದು ಇಲ್ಲ. ಯಾಕೆ ಅಂದರೆ ಅವಶ್ಯಕತೆ ಇಲ್ಲ ನಮಗೆ. ಇದಕ್ಕಿಂತ ಇನ್ನೂ ಹೆಚ್ಚು ಉಚ್ಚವಾದ ಜ್ಞಾನವನ್ನು ಪತ್ರಿ ಸರ್ ಕೊಟ್ಟಿದ್ದಾರೆ. ಏನಂದರೆ ಎನರ್ಜಿ ಜೊತೆಲಿ ಕನೆಕ್ಟ್ ಆಗೋದು. ನನಗೆ ಈ ಒಂದು ಕಾನ್ಸೆಪ್ಟ್ ಎಷ್ಟು ಇಷ್ಟ ಆಗಿ ನನಗೆ ಪತ್ರಿ ಸರ್ ಜೊತೆಲಿ ನಾನು ಕನೆಕ್ಟ್ ಆಗಲಿಕ್ಕೆ ಕಾರಣವೇ ಇದು. ಯಾಕೆಂದರೆ ಬೇರೆ ಯಾವುದೇ ಸಂಸ್ಥೆಗೆ ಹೋಗ್ಬಿಟ್ರೆ ಅವರದೇ ಆದ ಒಂದು ಮಂತ್ರ, ಇಲ್ಲ ಒಂದು ಅವರ ಚಿತ್ರ, ಇಲ್ಲ ಒಂದು ದೇವಸ್ಥಾನ, ಇಲ್ಲ ಒಂದು ಬೀಜ ಮಂತ್ರ, ಇಲ್ಲ ಒಂದು ಶ್ಲೋಕ, ಇಲ್ಲ ಒಂದು ಜಪಮಾಲೆ, ಯಾವುದಕ್ಕೆ ಒಂದು ವಸ್ತುಗೆ ನಮ್ಮನ್ನು ಬಲಿ ಮಾಡಿಬಿಡ್ತಾರೆ. ಸೊ ನನ್ನ ಜೀವನ ಪರ್ಯಂತದ ಶೋಧನೆಯ ಮೇಲೆ ಆಮೇಲೆ ಸಿಕ್ಕಿದ್ದು ಪತ್ರಿ ಸರ್. ಇದು ಯಾವುದರ ಅವಶ್ಯಕತೆ ಇಲ್ಲ. ಜಸ್ಟ್ ಕನೆಕ್ಟ್ ಟು ದ ಎನರ್ಜಿ. ಪಿರಮಿಡ್ಗೂ ನನಗೆ ಪಿರಮಿಡು ಇಟ್ಕೊಳ್ಬೇಕು ಅಂತ ಇಲ್ಲ. ನಾನು ಹೇಳ್ತೀನಿ ಪಿರಮಿಡ್ ಇಲ್ಲ, ಅಯ್ಯೋ ಪಿರಮಿಡ್ ಇಲ್ವೇ ನನ್ನ ಹತ್ರ, ಅವರು ಹೇಳಿದರು ಇವ್ರು ಹೇಳಿದರು. ಬೇಕಂದಾಗ ತಗೊಳ್ಳಿ, ಅಲ್ಲಿಯವರೆಗೆ ಬರೀ ಎನರ್ಜಿ ಕನೆಕ್ಟ್ ಮಾಡಿ. ಪ್ರತಿ ಪಿರಮಿಡಲ್ಲಿ
ಅದೇ ಶಕ್ತಿ ಇದೆ. ಗೀಝಾದಲ್ಲಿರುವ ಪಿರಮಿಡ್ ಎನರ್ಜಿಗೂ ನಾನು ಇಲ್ಲಿ ಕೂತ್ಕೊಂಡು ನಾವು ಕನೆಕ್ಟ್ ಆಗ್ಬೋದು. ಹೇಗೆ ನಾವು ನಕ್ಷತ್ರಗಳಿಗೆ ಬೇರೆ ಬೇರೆ ಪ್ಲ್ಯಾನೆಟ್ಸ್ಗೆ ಕನೆಕ್ಟ್ ಆಗ್ತಿರುವಾಗ ಭೂಮಿ ಮೇಲಿರುವ ವಸ್ತುಗಳೆಲ್ಲ ಒಂದು ವಿಷಯನ ಅಲ್ವಾ ಫ್ರೆಂಡ್ಸ್? ಸೊ ಬನ್ನಿ ಮುಂದೆ ಹೋಗೋಣ. ಅವಳು ಏರೋಪ್ಲೇನ್ಸ್ ಮತ್ತು ಫ್ಲೈಯಿಂಗ್ ಸಾಸರ್ ವಿಷಯ ಹೇಳಿದ್ಲು. ಇದೆಲ್ಲ ಹೇಳಿದಾಗ ವಾಲ್ಡೆಮರ್ ಹೇಳ್ತಾನೆ, ನೋಡಪ್ಪ ನೀನು ಫ್ಲೈಯಿಂಗ್ ಸಾಸರ್ ವಿಷಯ ಏನೋ ಹೇಳಿದೆ, ಇವತ್ತಿಗೆ ಈ ಸಮಯದಲ್ಲಿ ನಾವಂತೂ ಫ್ಲೈಯಿಂಗ್ ಸಾಸರ್ ರೆಡಿ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಬೇಕಾಗಿರೋ ನಾಲೆಜ್ ನನಗೀಗ ಅದು ಸಮಂಜಸವಲ್ಲ ಅನ್ನಿಸ್ತಾ ಇದೆ. ಯಾಕೆ ನನಗೆ ಅದೆಲ್ಲ ತಿಳ್ಕೊಂಡು ಏನು ಮಾಡಲಿಕ್ಕಿದೆ? ಇವತ್ತಿನ ಸಮಸ್ಯೆಗೆ ನಿನ್ನ ಹತ್ರ ಯಾವುದಾದ್ರೂ ಪರಿಹಾರ ಇದ್ದರೆ ಹೇಳು ಅಂತ. ಇವತ್ತಿನ ಯಾವ ಸಮಸ್ಯೆಗೆ ಬೇಕು ಹೇಳು ಅಂತ ಅನಸ್ತೇಶ ಕೇಳ್ತಾಳೆ. ಆಗ ವಾಲ್ಡೆಮರ್ ವಿಚಾರ ಮಾಡ್ತಾನೆ, ಇವತ್ತಿಗೆ ಯಾವುದು ಅಂಥ ದೊಡ್ಡ ಸಮಸ್ಯೆ ಇಡೀ ಪೃಥ್ವಿಯ ಮೇಲೆ ಎಲ್ಲರಿಗೂ ಕಾಡ್ತಾ ಇದೆ, ಅದಕ್ಕೆ ಇವಳ ಹತ್ರ ಉಪಾಯ ಇದ್ದರೆ ಯಾಕೆ ತಿಳ್ಕೊಳ್ಬಾರ್ದು ಇಷ್ಟೊಂದು ಜ್ಞಾನ ಇದ್ದವ್ರ ಹತ್ರ ಅಂತ ಯೋಚನೆ ಮಾಡ್ತಾನೆ. ಸ್ವಲ್ಪ ಸಮಯ ತೊಗೊಂಡು ಯೋಚನೆ ಮಾಡಿದಾಗ ಅವನಂತಾನೆ, ಪೊಲ್ಯೂಷನ್, ಎನ್ವೈರ್ಮೆಂಟ್ ಪೊಲ್ಯೂಷನ್, ಇದಕ್ಕೆ ನಿನ್ನ ಹತ್ರ ಏನಾದರೂ ಉಪಾಯ ಇದ್ದರೆ ಹೇಳು. ಹಾಗಂತ ಉಪಾಯ ಅಂತ ಕೇಳಿದ ಮಾತ್ರಕ್ಕೆ ನೀನು ಇದೆಲ್ಲ ಹೇಳಬೇಡ ನನಗೆ, ಏನು ನೀವು ಮನುಷ್ಯರೇ ಕಾರಣ, ಗಾಡಿಗಳೇ ಕಾರಣ, ವೆಹಿಕಲ್ಸು, ಫ್ಯಾಕ್ಟ್ರೀಸ್, ಇದೆಲ್ಲ ನಮಗೆ ಗೊತ್ತಿರೋ ವಿಷಯ, ಇದಲ್ಲದೇ ಇರುವ ಯಾವುದಾದ್ರೂ ಒಂದು ವಿಷಯ ಹೇಳೋದಾದರೆ ಹೇಳು ಅಂತ. ಅವಳು ಸರಿ ಅಂತ ಹೇಳಿ ಹೇಗೆ ಕನೆಕ್ಟ್ ಆಗ್ತಾಳೆ ಅಂದರೆ, ಹುಲ್ಹಾಸ್ ಮೇಲೆ 2 ಕೈಗಳನ್ನು ಚಾಚಿ ಹೀಗೆ ಮಲಗಿಬಿಡ್ತಾಳೆ, ಆಕಾಶಕ್ಕೆ ಮುಖ ಮಾಡಿ. ತನ್ನ 2 ಕೈ ಬೆರಳುಗಳನ್ನು ಹೀಗೆ ಮಡಚ್ಕೊಳ್ತಾಳೆ, ಆ್ಯಂಟಿನ ಥರ ಆಕಾಶದ ಕಡೆಗೆ ಮುಖ ಮಾಡಿ. ಎಷ್ಟು ವರ್ಣಿಸಿ ಬರೆದಿದ್ದಾರೆ ಅದರಲ್ಲಿ ಹಾಗೆ. ಆಗ ಈ ನಮ್ಮ ಬೆರಳುಗಳೇ ಆ ಕಾಸ್ಮಿಕ್ ನಾಲೆಜಿಗೆ ಕನೆಕ್ಟ್ ಆಗಿ ಅವಳಿಗೆ ನಾಲೆಜ್ ಬರುತ್ತೆ. ಅರ್ಧ ಗಂಟೆ ಸಮಯ ಅವನು ವೆಯ್ಟ್ ಮಾಡ್ತಾನೆ. 20 ನಿಮಿಷ ಅಂತ ಕೊಟ್ಟಿದ್ದಾರೆ. ಆ 20 ನಿಮಿಷದ ಮೇಲೆ ಅವಳು ಕಣ್ಣು ತೆಗೆದು ಹೇಳ್ತಾಳೆ, ಹಾಂ ನನಗೆ ಗೊತ್ತಾಯಿತು ಅಪ್ಪ, ಇಷ್ಟೊಂದು ಪೊಲ್ಯೂಷನ್ ತುಂಬಿದೆ, ಎಲ್ಲ ನೀವೇ ಕಾರಣ, ಮನುಷ್ಯರೇ ಕಾರಣ ಇದಕ್ಕೆ. ನೀವೆಲ್ಲ ಟೆಕ್ನಾಲಜಿ ಹೆಸರಲ್ಲಿ ಒಂದು ಹೊಸ ಯಾವುದು ಅನ್ವೇಷಣೆ ಮಾಡ್ತಾಯಿದ್ದಾರೋ, ಅದು ವೆಹಿಕಲ್ಲೇ ಆಗಿರಲಿ, ಫ್ಯಾಕ್ಟ್ರಿಗಳೇ ಆಗಿರಲಿ, ಪ್ರಾಸೆಸ್ಸಿಂಗೇ ಅನ್ನಿ, ಪ್ರತಿಯೊಂದರಿಂದ ಬರೀ ಪೊಲ್ಯೂಷನ್ನೇ ಹೊರಹೊಮ್ತಾ ಇದೆ ಅಲ್ಲಪ್ಪ ಅಂತ ಅವಳು ಗಾಬರಿಯಾಗಿ ಕೆಲವು ಮಾತುಗಳನ್ನು ಹೇಳ್ತಾಳೆ. ಅವಳನ್ನ ಹೇಳ್ತಾನೆ, ನಾನು ನೋಡಮ್ಮ, ನೀನು 20 ನಿಮಿಷ ತೊಗೊಂಡೇನು ಹೇಳಿದೆ ಅಲ್ವ, ಅದೆಲ್ಲ ನಮಗೆ ಗೊತ್ತು, ಅದಲ್ಲದ ವಿಷಯ ಮಾತಾಡು ಅಂತ. ಅವಳು ಹೇಳ್ತಾಳೆ, ನನಗೆ ಇದೇ 20 ನಿಮಿಷದಲ್ಲಿ ಒದ್ದಾಡಿ ಹೋಗ್ಬಿಟ್ಟೆ ನನಗೆ ಆ ಪೊಲ್ಯೂಷನ್ ನೋಡಿ. ಇದಕ್ಕೂ ಮೇಲಿಂದ ವಿಷಯ ತಿಳಿಬೇಕು ಅಂದರೆ ಸ್ವಲ್ಪ ನನಗೆ ಸಮಯ ಬೇಕು. ನನಗಿದು ಹೊಸ್ತು, ಈ ಪೊಲ್ಯೂಷನ್ ಇಷ್ಟು ಡಾರ್ಕಾಗಿ, ಇಷ್ಟು ಎಫೆಕ್ಟಿವ್ ಆಗಿ, ಇಷ್ಟೊಂದು ಘನವಾಗಿ ಈ ಪೊಲ್ಯೂಷನ್ ಇದೆ ಭೂಮಿ ಮೇಲೆ ಅನ್ನುವ ಒಂದು ಅನುಭವ ನನಗೆ ಬಂದಿದ್ದಿಲ್ಲ. ಗೊತ್ತಿತ್ತು, ಅನುಭವಕ್ಕೆ ಬಂದು ನನಗೆ ಇವಾಗ ತುಂಬ ಹಿಂಸೆ ಆಗ್ತಾಯಿದೆ. ಇದನ್ನು ನಾನು ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗಿ ನಾನು ತಿಳ್ಕೊಂಡು ನೆಕ್ಸ್ಟ್ ಇದಕ್ಕೆ ಪರಿಹಾರ ಏನು ಅಂತ ನೋಡಬೇಕಂದ್ರೆ ನನಗೆ ಸ್ವಲ್ಪ ಸಮಯ ಬೇಕು, ನೀನು 1 ಗಂಟೆ ಹೊತ್ತು ಸುತ್ತಾಡ್ಕೊಂಡು ಬಾ ಅಂತ ಹೇಳಿ 1 ಗಂಟೆ ಸಮಯ ಬೇಕು ಅಂತ ಮತ್ತೆ ಧ್ಯಾನಕ್ಕೆ ಹೋಗ್ತಾಳೆ. ಧ್ಯಾನ ಅಂದರೆ ಹಾಗೆಯೇ ಹುಲ್ಲಾಸಿನ ಮೇಲೆ ಮಲಗಿಬಿಟ್ಟು ಆಕಾಶಕ್ಕೆ ಮುಖ ಮಾಡಿ ತನ್ನ ಕೈ ಬೆರಳುಗಳನ್ನು ಹೀಗಿಟ್ಕೊಂಡು 1 ಗಂಟೆ ಆದಮೇಲೆ ವ್ಲಾಡಿಮಿರ್ ಸುತ್ತಿ ಬರ್ತಾರೆ. ಅವಾಗ ಕೇಳ್ತಾರೆ, ಏನು ವಿಷಯ ಇದೆಯಾ, ಏನಾದರೂ ಪರಿಹಾರ ಸಿಕ್ತು ಅಂತ. ಆಗ ಅವಳು ಹೇಳ್ತಾಳೆ, ತುಂಬ ಈಸಿ ಪರಿಹಾರ ಮಾಡಬಹುದು, ಆದರೆ ಇದನ್ನು ಕಂಪ್ಲೀಟ್ಲಿ ತೆಗೆದುಹಾಕ್ಲಿಕ್ಕೆ ತುಂಬ ಕಷ್ಟ. ನಾನು ಎಷ್ಟು ಪ್ರಯತ್ನ ಪಟ್ಟರೂ ಬರೀ 35ರಿಂದ 40% ನನಗೆ ಇದನ್ನು ಕಂಟ್ರೋಲ್ ಮಾಡುವ ವಿಧಾನ ತಿಳಿದು ಬರ್ತಾ ಇದೆ. ಎಷ್ಟು ಪ್ರಯತ್ನ ಪಟ್ಟರೂ ನನಗೆ ಇನ್ನೂ ಹೆಚ್ಚಿಗೆ ಒಂದು ಉಪಾಯ ಬರ್ತಾ ಇಲ್ಲ ಅಂತ. ಅವನು ಹೇಳ್ತಾನೆ, 38-40 ಅಂದರೆ ಏನು ಕಡಿಮೆ ವಿಷಯನ? ಇಷ್ಟಾದ್ರೇ ಸಾಕು, ನಮಗೆ ಒಂದು 50% ಈ ಪೊಲ್ಯೂಷನ್ ಕಡಿಮೆ ಆದ್ರೂ ನಮ್ಗೆ ಅಷ್ಟೇ ಸಾಕು ಅಂತ. ಅವಳಿಗೆ ದುಃಖ ಆಗುತ್ತೆ, ನಾನು ಮಾಡಲಿಕ್ಕೆ ಸಾಧ್ಯ, ನಾನು 100% ಪೊಲ್ಯೂಷನ್ ಕ್ಲಿಯರ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ ಅಂತ ದುಃಖಿಸ್ತಾ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನೀನು ದುಃಖಿಸ್ಬೇಡ, ನೀನು ಹೇಳ್ತಾ ಇದೆಯಲ್ವ ಅಷ್ಟು ಹೇಳು, ಒಂದು ಹೆಜ್ಜೆ ಮುಂದೆ ಹೋಗೋಣ, ಆದರೆ ಇದು ಹೇಗೆ ಸಾಧ್ಯ ಅಂತ. ಅವಳು ಹೇಳ್ತಾಳೆ, ನಿಮ್ಮ ವೆಹಿಕಲ್ಲಿಂದ, ಫ್ಯಾಕ್ಟ್ರಿಗಳಿಂದ ಬರ್ತಿರುವ ಈ ಕಲ್ಮಶ ಏನಿದೆಯೋ ಅದು ಗಾಳಿಯಲ್ಲಿ ಮಾತ್ರವಲ್ಲ, ಮಣ್ಣಲ್ಲಿ, ಗಿಡಗಳಲ್ಲಿ, ಪ್ರತಿ ಜೀವಿಯಲ್ಲೂ ಸೇರ್ಕೊಂಡು ಬಿಡ್ತಾ ಇದೆ. ಇದು ಬಂದು ಹೀಗೆ ಹೋಗ್ತಾ ಇಲ್ಲ. ವೆಹಿಕಲ್ಸ್ ಏನೋ ಎಮಿಷನ್ ಮಾಡ್ತಾ ಇದ್ದರೆ ಅದು ಮಣ್ಣು ಹಾರುತ್ತೆ, ಆ ಮಣ್ಣಿನ ಜೊತೆಲಿ ಅದು ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ತಿರುಗಿಸ್ದ ಹಾಗೆ ಅದರ ಒಳಗಡೆ ಹೋಗ್ಬಿಡ್ತಾ ಇದೆ. ಅದೇ ಅಲ್ಲದೆ ಮತ್ತೆ ವೆಹಿಕಲ್ಸು ಮತ್ತೆ ಓಡಾಟ ಆಗೋದ್ರಿಂದ ಆ ಧೂಳು ಹಾರಿ ಪಕ್ಷಿ, ಪ್ರಾಣಿ, ಗಿಡ, ಹುಲ್ಲು ಎಲ್ಲದರಲ್ಲೂ ಹೋಗಿ ಸೇರಿಕೊಳ್ತಾ ಇದೆ. ಮನುಷ್ಯನ ಒಳಗೂ ಸೇರ್ತಾ ಇದೆ, ಮೇಲೇನೂ ಸೇರ್ತಾ ಇದೆ.
ಈಗ ಹಾಗಾದರೆ ಎಲ್ಲಿ ಇದರ ಉಪಾಯ ಹೇಗೆ, ಇದನ್ನು ಕಮ್ಮಿ ಮಾಡುವ ಉಪಾಯ ಏನು ಅಂದರೆ, ವೆಹಿಕಲ್ಗೆ ಎಲ್ಲಿಂದ ಇದು ಹೊರಬರ್ತಾ ಇದೆಯೋ ಅಲ್ಲಿಯೇ ಫಸ್ಟ್ ಸ್ಟೆಪ್ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನು ಆ ಮಣ್ಣಲ್ಲಿ ಸೇರಲಾರದ ಹಾಗೆ ಆ ಫಿಲ್ಟ್ರೇಷನ್, ಆಮೇಲೆ ಯಾಕೆ ನಾವು ಈ ಅಟ್ಮಾಸ್ಫಿಯರ್ ಕ್ಲೀನ್ ಮಾಡೋದು, ಈ ಬರುವಾಗಲೇ ಅದನ್ನು ಕ್ಲೀನ್ ಮಾಡಿನೇ ಹೊಗೆ ಬಿಡೋ ಹಾಗೆ ಮಾಡಬೇಕು. ಏನು ಮಾಡ್ಬೋದು ಅಂತ ಕೇಳ್ತಾನೆ. ಅವಾಗ ಹೇಳ್ತಾಳೆ, ಎಲ್ಲ ವೆಹಿಕಲ್ಸ್ ಮುಂದೆ ಬಂಪರ್ ಅಂತ ಏನಿರುತ್ತೋ ಆ ಬಂಪರಲ್ಲಿ ಒಂದು ಬಾಕ್ಸ್ ಫಿಟ್ಟಿಂಗ್ ಮಾಡಬೇಕು. ಅಲ್ಲಿಯೇ ಫಿಲ್ಟ್ರೇಷನ್ ನಡೆದು ಅಲ್ಲಿ ಬರುವ ಗಾಳಿ ಏನಿದೆಯೋ, ಯಾಕೆಂದರೆ ಗಾಳಿ ಪಾಸ್ ಆಗ್ತಾ ಇದೆ ವೆಹಿಕಲ್ ಮೂವ್ ಆಗುವಾಗ, ಆ ಗಾಳಿ ಏನಿದೆಯೋ ಕಲುಷಿತವಾದ ಗಾಳಿ, ಅದೇ ಸಮಯಕ್ಕೆ ಮುಂದೆ ಇರುವ ಗಾಡಿ ಕಲುಷಿತವಾದ ಗಾಳಿಯನ್ನು ಬಿಡ್ತಾ ಇದೆ, ಹಿಂದೆ ಇರುವ ವೆಹಿಕಲ್ ಏನು ಮಾಡಬೇಕು ಅಂದರೆ ಅದನ್ನು ತಗೊಂಡು ಅದನ್ನಲ್ಲಿಯೇ ಫಿಲ್ಟರ್ ಮಾಡಿ ಮತ್ತು ಒಳ್ಳೆ ಗಾಳಿಯನ್ನು ಬಿಡಬೇಕು. ಹಾಗೆಯೇ ಫಿಲ್ಟರ್ ಆಗ್ತಾ 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 ಎಲ್ಲ ವೆಹಿಕಲ್ಸಿಂದ ಅದು ಪಾಸ್ ಆಗ್ತಾ ಇದ್ದರೆ ಸತತವಾಗಿ ಇಲ್ಲಿಯೇ ಆ ಪ್ರಾಸೆಸ್ ನಡೆದು ಹೋಗಿಬಿಡುತ್ತೆ. ಆಗ 35-40% ಪೊಲ್ಯೂಷನನ್ನು ನಾವು ಸ್ಟಾಪ್ ಮಾಡ್ಬೋದು ಅಂತ. ಅಮ್ಮ ತಾಯಿ, ಇಷ್ಟೇನಾ, ಇಷ್ಟದಿಂದ ಆಗ್ಬಿಡುತ್ತಾ ಅಂತ. ಅವಾಗ ನಾನು ಅಂದ್ಕೊಳ್ತಾನೆ, ಇದೊಂದು ಈ ಥರ ಫಿಟ್ಟಿಂಗ್ ಮಾಡಲಿಕ್ಕೆ ಏನಿದೆಯೋ ಇದು ಎಲ್ಲರೂ ಒಪ್ಕೊಳ್ತಾರಾ ಅಂತ. ಆಗ ಅವಳು ಹೇಳ್ತಾಳೆ, ಯಾಕೆ ಒಂದೊಂದು ಸಮಯದಲ್ಲಿ ನಿಮ್ಮ ಕಾರ್ಗಳಲ್ಲಿ ಕಾರ್ ಬೆಲ್ಟ್ ಇದ್ದಿಲ್ಲ, ಸೀಟ್ ಬೆಲ್ಟ್ ಆಮೇಲೆ ಇಂಟ್ರೊಡ್ಯೂಸ್ ಆಗಿತ್ತು. ಯಾವಾಗ ಅದರಲ್ಲಿ ಒಂದು ಉಪಯೋಗ ಗೊತ್ತಾಯಿತು, ತಕ್ಷಣದಲ್ಲಿ ಒಂದು ರೂಲ್ ಪಾಸ್ ಆಯಿತು, ಪ್ರತಿ ಕಾರಲ್ಲೂ ಸೀಟ್ ಬೆಲ್ಟ್ ಇರಬೇಕು, ಪ್ರತಿ ಸೀಟ್ ಬೆಲ್ಟ್ ಹಾಕಿರಬೇಕು. ಸೊ 1 ನಿಮಿಷದಲ್ಲಿ ಇದು ಆಗಿ ಹೋಗ್ಬಿಡುತ್ತೆ. ಎಲ್ಲರ ಸಹಕಾರ ಸಿಗುತ್ತೆ, ಗೌರ್ಮೆಂಟ್ ಸಹ ಅದನ್ನು ರೆಗ್ಯುಲೇಟ್ ಮಾಡ್ತಾರೆ. ಸೊ ತುಂಬ ಹೊತ್ತು ಹಿಡಿಯಲ್ಲ. ಅವನು ಹೇಳ್ತಾನೆ, ಇದರಿಂದ ಯಾರಿಗೆ ಲಾಭ, ಯಾರು ಮಾಡಬೇಕು, ಈ ಐಡಿಯಾ ಯಾರ್ದು, ಇದನ್ನು ಪೇಟೆಂಟ್ ಮಾಡೋದು ಹೇಗೆ, ಇದರಿಂದ ದುಡಿಮೆ ಹೇಗಾಗುತ್ತೆ, ಇದರಲ್ಲಿ ಪ್ರಾಫಿಟ್ ಎಷ್ಟು ಅಂತ ಅವನು ನಮ್ಮ ಬುದ್ಧಿವಂತಿಕೆಯಿಂದ ಕೇಳುವ ಮಾತುಗಳನ್ನೆಲ್ಲ, ಯಾಕೆಂದರೆ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅವಳಂತಾಳೆ ಎಲ್ಲದಕ್ಕೂ ಬಿಸ್ನೆಸ್ ವಿಚಾರನೇ ಮಾಡೋದಾ ಅಂತ. ಅವ್ನು ಹೇಳ್ತಾ, ಇಲ್ಲಾಂದರೆ ಇದು ವಾಲಂಟಿಯರಾಗಿ ಮಾಡಿದರೆ ಆಗೋ ಕೆಲಸ ಅಲ್ಲ, ಇದನ್ನು ಬಿಸ್ನೆಸ್ ಆಗಿ ಮಾರ್ಕೆಟಲ್ಲಿ ತಂದ್ರೇ ಜನಗಳು ನಾ ಮುಂದೆ ನೀ ಮುಂದೆ ಅಂತ ಮತ್ತೆ ಅದರಲ್ಲಿ ಇನ್ನೂ ಇಂಪ್ರೂವೈಸ್ ಮಾಡಿ ಒಳ್ಳೆ ಫಿಟ್ಟಿಂಗ್ಸ್ ಮಾಡಲಿಕ್ಕೆ ಅದರಲ್ಲಿ ಪ್ರಯತ್ನ ಪಡ್ತಾರೆ. ವಿಷಯ ಏನೋ ಗೊತ್ತಾಯಿತು, ಆಮೇಲೆ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಒಂದು ಉಪಾಯ ಹೇಳು, ಅದರಿಂದ ನಮಗೂ ಲಾಭ ಆಗಬೇಕು, ಜನಕ್ಕೂ ಲಾಭ ಆಗಬೇಕು, ಗೌರ್ಮೆಂಟ್ಗೂ ಲಾಭ ಆಗಬೇಕು. ಆಗ ಅವಳು ಎಲ್ಲ ಲೆಕ್ಕಾಚಾರ ಮಾಡಿ ಏನೇನೋ ಲೆಕ್ಕ ಮಾಡ್ತಾಳೆ, ಹೇಳ್ತಾಳೆ, ಇಷ್ಟು % ಗೌರ್ಮೆಂಟ್ಗೆ ಹೋಗುತ್ತೆ, ಇಷ್ಟು % ಇದು ಬರುತ್ತೆ, ಇದು ನನಗೆ ಥಾಟ್ ಬಂದಿದೆ ಅಂದರೆ ಇದು ಫ್ಯೂಚರಲ್ಲೇ ಆಗೋದು, ಆಲ್ರೆಡಿ ಆಸ್ಟ್ರಲ್ಲಿ ಅದು ಬಂದಾಗಿದೆ, ಇನ್ಮೇಲೆ ಅದು ಬರುತ್ತೆ, ಗೌರ್ಮೆಂಟಿಗೆ ಇಷ್ಟು % ಲಾಭ ಆಗುತ್ತೆ, ಮ್ಯಾನುಫ್ಯಾಕ್ಚರರ್ಸ್ಗೆ ಇಷ್ಟು ಲಾಭ ಆಗುತ್ತೆ ಅಂತ. ಅವ್ನು ಹೇಳ್ತಾನೆ, ಈ ಕ್ಯಾಲ್ಕುಲೇಷನ್ ಎಲ್ಲನೂ ಮಾಡಿಬಿಟ್ಟಿದೀಯಾ ನೀನು ಅಂತ. ಹಾಂ, ಅದರಲ್ಲಿ ಏನಿದೆ, ನಾನು ಇದೆಲ್ಲ ವಿಚಾರ ಮಾಡುವಾಗ ಅದೆಲ್ಲದೂ ಬರುತ್ತೆ ವಿಚಾರ. ಏನು ನಿಂದು ಬ್ರೈನಾ, ಏನು ಕತೆ ನಿಂದು ಅಂತ. ಅವಳು ಹೇಳ್ತಾಳೆ, ಆಫ್ಟರ್ ಆಲ್ ಐ ಆಮ್ ಅ ಮ್ಯಾನ್, ನನ್ನಲ್ಲಿ ಆ ಪವರ್ ಇದೆ ಅಂತ. ಓ, ಅಷ್ಟು ಅಹಂಕಾರನಾ ನಿನಗೆ ಅಂತ ಕೇಳ್ತಾನೆ. ಅದು ಅಹಂಕಾರ ಅಲ್ಲ, ಇದು ನನ್ನ ಸಾಮರ್ಥ್ಯ, ಪ್ರತಿ ಮನುಷ್ಯನಲ್ಲಿರುವ ಸಾಮರ್ಥ್ಯ. ನಾನು ಯಾವುದನ್ನು ಯೋಚನೆ ಮಾಡಬೇಕು ಅಂದ್ಕೊಳ್ತೀನೋ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿ ನಮಗೆ ಬಂದುಬಿಡುತ್ತೆ. ನಾವು ಅಷ್ಟು ಪವರ್ಫುಲ್ ಆಗಿರಬೇಕು. ಯಾಕೆ ಅಂದರೆ ನಮಗೆ ಈ ಕಲುಷಿತವಾದ ವಾತಾವರಣದಲ್ಲಿ ಮತ್ತು ಹೊರಗಡೆ ಇರುವ ಇಂಟೆಲಿಜೆನ್ಸ್ ತುಂಬಿರೋದ್ರಿಂದ ನಮಗೆ ಆ ಥರ ಯೋಚನೆ ಮಾಡುವ ಶಕ್ತಿ ನಾವು ಕಳ್ಕೊಂಡಿದ್ದೇವೆ ಅಂತ ತಿಳಿಸಿ ಹೇಳ್ತಾಳೆ. ಅವನಿಗೆ ತುಂಬ ಖುಷಿಯಾಗುತ್ತೆ, ಇದು ಒಳ್ಳೆಯ ಇದು, ನಾನು ಖಂಡಿತವಾಗ್ಲೂ ಇದನ್ನು ಮಾರ್ಕೆಟಿಗೆ ಈ ವಿಷಯವನ್ನು ತಲುಪಿಸಿ ಇದ್ರದ್ದು ಪೇಟೆಂಟ್ ತೊಗೊಳ್ಳೋದು, ಅವನು ಅಷ್ಟೇ ಬಿಸ್ನೆಸ್ ವಿಷಯದಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಇದೆಲ್ಲ ಮಾತಾಯಿತು ಫ್ರೆಂಡ್ಸ್. ಸೊ ಪೊಲ್ಯೂಷನ್ ವಿಷಯ ತಿಳಿಯುತ್ತೆ, ಇದರಿಂದ ಅವನಿಗೆ ಗೊತ್ತಾಗುತ್ತೆ ಅನಸ್ತಾಶಿಯಾಗಿರುವ ನಾಲೆಜ್ ತುಂಬ ಉಚ್ಚ ಮಟ್ಟದ್ದು. ಇದು ನಮ್ಮೆಲ್ಲರಿಂದ ಸಾಧ್ಯ, ಆದರೆ ಇವತ್ತು ನಾವು ಆ ಶಕ್ತಿಯನ್ನು ಕಳ್ಕೊಂಡಿದ್ದೇವೆ. ಆಗ ಅವನು ಹೇಳ್ತಾನೆ, ಇದೆಲ್ಲ ಶಕ್ತಿ ನೀನಿರುವ ಈ ಕಾಡಲ್ಲಿ ಇರುವ ಸೆಡಾರ್ ಟ್ರೀಸಿಂದ ಬಂದಿರೋದಾ? ಅವಳು ಹೇಳ್ತಾ, ಹೌದು, ಅದರಲ್ಲಿರುವ ಹಣ್ಣು ಕಾಯಿಗಳು ತಿಂದು ಅದರ ಗಾಳಿ ಬೆಳಕಲ್ಲಿರೋದ್ರಿಂದ ನನಗೆ ತನ್ನಷ್ಟು ತಾನೇ ಇವತ್ತಿನ ಕಾಲದಲ್ಲೇ ತಾನೇ ಅವಳು ಇರ್ತಾ ಇರೋದು, ಈ ಭೂಮಿ ಮೇಲೆ ಇವಾಗಲೂ ಇದ್ದಾಳೆ. ಅವಳು ಇವತ್ತಿಗೂ ಈ ಭೂಮಿಯಲ್ಲಿ ಇನ್ನೊಂದು ಜಾಗದಲ್ಲಿ ಕಂಪ್ಲೀಟ್ಲಿ ಈ ಶಕ್ತಿಯನ್ನು ಕಳ್ಕೊಂಡ ಮನುಷ್ಯನೂ ಇದ್ದಾನೆ, ನಾನು ಇಲ್ಲಿದ್ದೀನಿ, ಕಾರಣ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿರುವ ಈ ಸೆಡಾರ್ ವೃಕ್ಷಗಳು ಅಂತ ಹೇಳಿದಾಗ ಅವನಿಗೆ ಹೌದಲ್ವಾ, ಮರ್ತೋಯ್ತು, ಲಾಸ್ಟ್ ಟೈಮ್ ಹೋದ ಸರ್ತಿ ನಾನು ಬಂದಾಗ ನಿಮ್ಮ ತಾತ ಮುತ್ತಾತ ಒಂದು ಸೆಡಾರ್ ಟ್ರೀ ಕಡಿಲಿಕ್ಕೆ ಬೇಕು ಅಂತ ತುಂಬ ಕಳವಳದಿಂದ ಕೇಳ್ಕೊಂಡಿದ್ರು, ಆದರೆ ನೀನು ಆ ವಿಷಯನೇ ಮಾತಾಡ್ತಾ ಇಲ್ಲ, ಎಲ್ಲಿ ಆ ಮರ ತೋರಿಸು ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾನೆ. ಸೊ ಅವಳು ಆ ಮರದ ಹತ್ರ ಕರ್ಕೊಂಡು ಹೋಗ್ತಾಳೆ ಫ್ರೆಂಡ್ಸ್. ಸೊ ನಿಜವಾದ ಒಂದು ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಹೇಗೆ ಈ ಪ್ರಕೃತಿಯಲ್ಲಿ ಎನರ್ಜಿ ಯಾವತ್ತು ವರ್ಕ್ ಆಗ್ತಾ ಇದೆ ವಿಷಯ ತಿಳಿಲಿಕ್ಕೆ
ಬನ್ನಿ ನೋಡೋಣ ಸೆಡಾರ್ ವೃಕ್ಷದ ಹತ್ತಿರ ಹೋದಾಗ ಯಾವ ರೀತಿ ಅನುಭವ ಆಗುತ್ತೆ ಅಂತ. ಸೊ ಅನಸ್ತಾಶಿಯಾ ಕರ್ಕೊಂಡು ಹೋಗ್ತಾಳೆ ಸೆಡಾರ್ ವೃಕ್ಷದ ಹತ್ತಿರ. ಯಾವ ವೃಕ್ಷವನ್ನು ಕಡಿಬೇಕು, ಯಾವುದು ಈಗ ರಿಂಗಿಂಗ್ ಆಗ್ತಾ ಇದೆ, ಯಾವುದರಿಂದ ಶಬ್ದ ಬರ್ತಾ ಇದೆ, ಆ ಮರದ ಹತ್ತಿರ ಕರ್ಕೊಂಡು ಹೋಗ್ತಾಳೆ. ಅವ್ನು ನೋಡ್ತಾನೆ 40 ಮೀಟರ್ಸ್, ಒಂದಲ್ಲ 10 ಅಲ್ಲ 40 ಮೀಟರ್ ಎತ್ತರ ಇರುವ ಒಂದು ಮರ ಕಾಡಿನ ಮಧ್ಯದಲ್ಲಿ ನಿಂತಿತ್ತು. ಅದಕ್ಕಾಗಲೇ 500ಕ್ಕಿಂತ ಜಾಸ್ತಿ ವರ್ಷಗಳಾಗಿತ್ತು. ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಅವಳು ಒಳ್ಳೆ ಯಾರೋ ಓಲ್ಡ್ ಫ್ರೆಂಡ್ ಭೇಟಿಯಾದ ಹಾಗೆ ಹೋಗ್ಬಿಟ್ಟು ಆ ಮರನ ಮುಟ್ಟಿ ಅಪ್ಪಿ ಕೆನ್ನೆಯನ್ನು ಅದಕ್ಕೆ ಸವರಿ ತುಂಬ ಖುಷಿ ಪಡ್ತಾನೆ. ಹೇಗೆ ನಾವು ಯಾರಾದರೂ ಫ್ರೆಂಡ್ಸನ್ನು ಕಾಣಿಸಿದ ತಕ್ಷಣ ಹಗ್ ಮಾಡ್ತೀವಲ್ವ, ಹಾಗೆ ಅವನಿಗೂ ಹೇಳ್ತಾಳೆ ಬಾ ನೋಡು, ಮುಟ್ಟಿ ನೋಡು ಅಂತ. ಫಸ್ಟ್ ಅವನು ಆ ಮರದ ಹತ್ರ ಹೋಗಿ ತಲೆ ಎತ್ತಿ ನೋಡ್ತಾನೆ. ಹೇಗೆ ಫೋಟೋದಲ್ಲಿ ಒಂದು ಗುರುಗಳಿಗೆ ಇಲ್ಲ ದೇವರಿಗೆ ಹಿಂದೆ ಒಂದು ಲೈಟ್ ತೋರಿಸ್ತಾರೆ ನೋಡಿ, ಆರಾ ಅಂದರೆ ನಮ್ಮ ಬಾಡಿ ಸುತ್ತ ಇರುತ್ತೆ, ಇದು ಹ್ಯಾಲೋ ಅಂತ ಹೇಳ್ತಾರೆ. ಸೊ ಈ ಹ್ಯಾಲೋ ಏನಿರುತ್ತೋ ಏರಿಯೋಲೋ ಅಂತ ಹೇಳ್ತಾರೆ. ಆ ಮರಕ್ಕೂ ಮೇಲೆ ಒಂದು ಏರಿಯೋಲೋ ಇರುತ್ತೆ, ಮೇಲೆ ಎಲ್ಲರಿಗಿಂತ ಮೇಲೆ ತುದಿಯಲ್ಲಿ. ಒಂದು ತಲೆ ಎತ್ತಿ ನೋಡಿದಾಗ ಅದು ಕಾಣುತ್ತೆ. ಅದು ಹೇಗೆ ಕಾಣುತ್ತೆ ಅಂದರೆ ಸುಮ್ಮನೆ ಒಂದು ಲೈಟ್ ಥರ ಕಾಣಲ್ಲ, ಅದೊಂದು ಜೀವಂತ ಲೈಟ್ ಥರ ಕಾಣುತ್ತೆ. ಅವನು ಹೇಳ್ತಾನೆ ಇಟ್ ವಾಸ್ ನಾಟ್ ಈವನ್, ಇಟ್ ವಾಸ್ ಪಲ್ಸೇಟಿಂಗ್ ಅಂದರೆ ಹೃದಯದ ಬಡಿತದ ಥರ ಅದು ಹೀಗೆ ಹೀಗೆ ಜೀವಂತವಾಗಿದೆ ಅನ್ನೋ ಹಾಗೆ ಆ ಲೈಟ್ ಹೀಗೆ ಬಡ್ಕೊಳ್ತಾ ಇತ್ತು, ಸುಂದರವಾಗಿ ನಿಧಾನವಾಗಿ. ಆಗ ಅವಳು ಹೇಳ್ತಾಳೆ ಈ ಮರವನ್ನು ಮುಟ್ಟಿ ನೋಡು, ಬಾ ಇಲ್ಲಿ ಕೈ ಇಡು ಅಂತ ತೋರಿಸಿದಾಗ ಅವ್ನು ಕೈ ಇಡ್ತಾನೆ. ಅದ್ರ ಒಳಗಿಂದ ಒಂದು ಸೌಂಡ್ ಬರ್ತಾ ಇರುತ್ತೆ. ಯಾವ ಥರ ಅಂದರೆ ಹೈ ಟೆನ್ಷನ್ ವೈರ್ ಹೋಗುತ್ತಲ್ವ, ದೊಡ್ಡ ವೈರಿಂಗ್ಸ್ ಇದ್ದಲ್ಲಿ ನೀವು ನಿಂತ್ಕೊಂಡಾಗ ಒಂಥರ ಸೌಂಡ್ ಕೇಳುತ್ತೆ. ಅಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುವ ಒಂದು ಸದ್ದು ಅದು. ಸೊ ಅವನಿಗೆ ಆ ಒಂದು ಸದ್ದು ಕೇಳಿಸುತ್ತೆ, ಅಲ್ಲಿ ಯಾವುದೋ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ. ಆಗ ತಲೆ ಎತ್ತಿ ನೋಡಿದಾಗ ಅಲ್ಲಲ್ಲಿ ಮೇಲಿನ ಕೆಲವು ಬ್ರಾಂಚಸ್ ಕೊಂಬೆಗಳು ಮುರಿದು ಹೋಗಿರುತ್ತೆ. ಎಲ್ಲಿ ಅದು ಮುರಿದು ಹೀಗೆ ನೇತಾಡ್ತಾ ಇದೆಯೋ ಆ ಪಾಯಿಂಟಿಂದ ಲೈಟ್ ಬರ್ತಾ ಇರುತ್ತೆ ಆ ಮರದಲ್ಲಿ. ಅವನು ಹೇಳ್ತಾನೆ ಏನಿದು ಲೈಟ್ ಬರ್ತಾ ಇದೆ, ಮೇಲೆ ಲೈಟ್ ಕಾಣಿಸ್ತಾ ಇದೆ, ಏನು ಈ ಲೈಟು ಅಂತ. ಆಗ ಅವಳು ತನ್ನ ಕಥೆಯನ್ನು ಹೇಳ್ತಾಳೆ. ಹೇಗೆ ಹೋದ ವರ್ಷ ನಮ್ಮ ತಾತ ನಿಮ್ಮ ಹತ್ರ ಬಂದು ಮರ ಕಡಿಲಿಕ್ಕೆ ಹೇಳಿದರು, ನಮ್ಮೆಲ್ಲರಲ್ಲಿ ಈ ಒಂದು ವರ್ಷ ನಾವು ಸುಮ್ಮನೆ ಕೂತಿಲ್ಲ, ನಮಗೆ ಒಳಗಿಂದ ಹೇಗಾದರೂ ಮಾಡಿ ಈ ವೃಕ್ಷವನ್ನು ಕಾಪಾಡಬೇಕು, ಇದು ತನ್ನಷ್ಟು ತಾನೇ ಬೆಂಕಿ ಹತ್ಕೊಂಡು ಸುಟ್ಟು ಹೋಗಬೇಕಲ್ಲ, ಅದು ಆಗದಿರೋ ಹಾಗೆ ಇದನ್ನು ಕಾಪಾಡಬೇಕು, ಏನಾದರೂ ಮಾಡಬೇಕು ಅಂತ ನನಗೆ ಒಂದಿನ ತುಂಬಾ ಕಳವಳ ಆಗಿ ನಾನು ಈ ಮರ ಹತ್ತಲಿಕ್ಕೆ ಪ್ರಯತ್ನ ಪಟ್ಟೆ. ಅಷ್ಟು ಸುಲಭ ಅಲ್ಲ ಅದು ದೊಡ್ಡ ಮರ ಹತ್ತಲಿಕ್ಕೆ. ಸೊ ಅವಳು ಒಂದು ಕರಡಿಯ ಸಹಾಯದಿಂದ ಅವಳು ಹೇಳ್ತಾಳೆ, ನನ್ನ ಕರಡಿಯ ಕೂದಲನ್ನು ಗಟ್ಟಿಯಾಗಿ ಹಿಡ್ಕೊಂಡೆ, ಅದು ಹತ್ತಿ ಹೋಯಿತು. ಆಗ ಹತ್ತುವಾಗ ಒಂದೆರಡು ಕಡೆಗೆ ಅದ್ರ ಕೈ ಹೀಗೆ ಉಗುರುಗಳು ಗಿಡದಲ್ಲಿ ನೆಟ್ಟಿರುವ ಭಾಗ ತೋರಿಸಿ ಹೇಳ್ತಾಳೆ, ನೋಡು ಇದೆಲ್ಲ ಮಾರ್ಕ್ಸ್ ಇದೆ ಅಲ್ವಾ, ಇದು ಕರಡಿ ಕೈ ಇಟ್ಟು ಹತ್ತಿದ್ದ ಜಾಗ. ಒಂದು ಸ್ವಲ್ಪ ಹೈಟಿಗೆ ಹೋದ್ಮೇಲೆ ಆ ಕರಡಿ ವಾಪಸ್ ಬಂತು, ನಾನು ಮಾತ್ರ ಮೇಲೆ ಹತ್ಕೊಂಡು ಹೋದೆ. ಅಲ್ಲೇ 2 ದಿನ ಕೂತ್ಕೊಂಡೆ ಮರದಲ್ಲಿ. ಕೂತ್ಕೊಂಡು ಥಾಟ್ ಪ್ರಾಸೆಸ್ ಅಂದರೆ ಧ್ಯಾನದಲ್ಲಿ ಕೂತ್ಕೊಂಡು ನಾನು ಹೇಗೆ ಈ ಮರವನ್ನು ಕಾಪಾಡಬೇಕು ಅಂತ ಆ ಶಕ್ತಿಗೆ ನಾನು ಕನೆಕ್ಟ್ ಆದೆ. ರೇ ಅಂತ ಹೇಳ್ತಾಳೆ ಅವಳು. ಆ ಶಕ್ತಿ ಅಂತ ಹೇಳೋ ಬದಲು ಪ್ರತಿಯೊಬ್ಬರಲ್ಲೂ ಆ ರೇ ಇರುತ್ತೆ. ನಾನು ನನ್ನ ರೇಯಿಂದ ಆ ರೇಗೆ ಕನೆಕ್ಟ್ ಆಗಿ ಥಾಟನ್ನು ಹಾಕಿದೆ, ನಾನು ಹೇಗೆ ಇದನ್ನು ಕಾಪಾಡಬಹುದು ಅಂತ. 2 ದಿನ ಆದಮೇಲೆ ಅವ್ರಿಗೆ ತಾತಾಗೆ ಮುತ್ತಾತಾಗೆ ವಿಷಯ ಗೊತ್ತಾಗಿ ಅವರು ಬರ್ತಾರೆ. ಗಿಡದ ಹತ್ರ ಬಂದ್ಬಿಟ್ಟು ಮುತ್ತಾತನಿಗೆ ಎಷ್ಟೋ ಅನುಭವ, ಎಷ್ಟೋ ಜ್ಞಾನ ಆಲ್ರೆಡಿ. ಆಗ ಬೈತಾರೆ, ಏನು ಮಾಡ್ತಾ ಇದೆಯಾ, ಮೇಲೆ ಹೋಗಿದೆಯಾ, ಯಾಕೆ ಹತ್ತಿದೆಯಾ, ಇಳಿ ಕೆಳಗೆ ಅಂತ. ಅವಳು ಹೇಳ್ತಾಳೆ, ಇಲ್ಲ ನನಗೆ ಎಲ್ಲಿವರೆಗೆ ಈ ಜ್ಞಾನ ಬರಲ್ವೋ, ನಾನು ಈ ಮರವನ್ನು ಹೇಗೆ ಉಳಿಸ್ಬೇಕು ಅನ್ನೋದು ನಾನು ಇಲ್ಲೇ ಕೂತಿರ್ತೀನಿ, ನನಗೆ ಬರುತ್ತೆ, ವೇಟ್ ಮಾಡಿ ಅಂತ. ಐ ಆಮ್ ಕನೆಕ್ಟಿಂಗ್ ಟು ದ ಎನರ್ಜಿ. ಆಗ ಅವ್ರ ತಾತನಿಗೆ, ತಾತ ನಮಗೆ ಅವರು ತಾತ, ಆದರೆ ಇಲ್ಲಿ ತಾತ ಅಂದರೆ ಒಂದು ಚಿಕ್ಕ ಮಗು ಥರ, ಅವನಿಗೆ ಕೋಪ ಜಾಸ್ತಿ, ಇವಳಿಗೆ ಒಂದು ಮಾತು ಕೇಳಲ್ವಲ್ಲ ಅಂತ ಅಲ್ಲಿಯೇ ಒಂದು ಕೋಲ್ ತೊಗೊಂಡು ಅವಳನ್ನು ಬಾರಿಸೋ ಥರ ಗಾಳಿಯಲ್ಲೇ ನೀನು ಕೆಳಗೆ ಬಾ, ನಿನ್ನನ್ನು ನೋಡಿ ನಿನ್ಗೆ ಹೆಂಗೆ ಹೊಡಿತೀನಿ ಅಂತ ಹೇಳ್ತಾರಲ್ವ, ಹಾಗೆ ಆ ಥರ ಹೇಳ್ಕೊಂಡು ಕೈಯಿಂದ ಹಿಂಗೆ ಹೊಡೆದಂಗೆ ಮಾಡ್ತಾ ಆ ಮರದ ಸುತ್ತ ತಿರುಗ್ತಾ ಇದ್ದರೆ ಅವ್ರ ಮುತ್ತಾತ ಬಿದ್ದು ನಗ್ತಾರೆ. ಅವಳು ಸಹ ಅಲ್ಲಿ ಮೇಲೆ ಕೂತ್ಕೊಂಡು ಬಿದ್ದು ನಗ್ತಾಳೆ. ಆವಾಗ ಅವಳು ನಗ್ತಿರುವಾಗ ಏನಾಗುತ್ತೆ, ಯಾವುದೋ ಅಲ್ಲಿ ಮರದ ಮೇಲೆ ಕೂತಿದ್ದಾಳಲ್ವಾ, ಕೆಲವೊಂದು ರೆಂಬೆ ಕೊಂಬೆಗಳನ್ನ ಹಿಡ್ಕೊಂಡು ಕೂತಿದ್ದಾಳೆ. ಅವಳು ಹೀಗೆ ನಗುವಾಗ ಒಂದು ಕೊಂಬೆ ಕಟ್ಟಾಗತ್ತೆ. ಒಂದು ಕೊಂಬೆ ಕಟ್ಟಾಗಿದ್ದ ತಕ್ಷಣ ಅದರಲ್ಲಿಂದ ಲೈಟ್ ಬರುತ್ತೆ. ಆಗ ಬೈತಾರೆ ಅವರು, ತಕ್ಷಣ ಬರ್ತೀಯಾ ಇಲ್ವಾ ನೀನು ಕೆಳಗೆ ಅಂತ, ನೀನು ಮಾಡಿರೋ ಹಾನಿ ಆಗಲೇ ತುಂಬ ಜಾಸ್ತಿ ಆಯಿತು, ಇದರಿಂದ ನಿನ್ನಿಂದ ಉಪಕಾರ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಮರಕ್ಕೆ ನೀನು ಈ ಥರ ಮಾಡಿದರೆ ಅದಕ್ಕೆ ನೋವಾಗ್ಬೋದು, ಅದಕ್ಕೆ ಹಾನಿ ಆಗ್ಬೋದು, ಬೇಗ ಕೆಳಗೆ ಬಾ ಅಂತ. ಆಗ ಅವಳು ಕೆಳಗೆ ಬರ್ತಾಳೆ. ಕೆಳಗೆ ಬಂದಮೇಲೆ ಮುಂದೆ ತೋರಿಸ್ತಾರೆ ಅವ್ರ ತಾತ ಮುತ್ತಾತ, ನೋಡು ಎಲ್ಲೆಲ್ಲಿ ಕೊಂಬೆಗಳು ಮುರಿದಿದೆಯೋ
ಅಲ್ಲಿಂದ ಒಂದು ಲೈಟ್ ಅಂದರೆ ಬೆಂಕಿ ಥರ ಸೂರ್ಯನ ಕಿರಣಗಳು ಬಂದ ಹಾಗೆ ಅಷ್ಟು ಪವರ್ಫುಲ್ ಲೈಟ್ ಬರ್ತಾ ಇದೆ ಅದರಲ್ಲಿ. ನೋಡು ಈ ಲೈಟ್ಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಮೇಲೆ ಅಂತ ಅವಳು ಹೇಳ್ತಾಳೆ. ನಾನೇ ಆ ಲೈಟನ್ನು ಮೇಲಕ್ಕೆ ಹೋಗೋ ಹಾಗೆ ಮಾಡಿದೆ ಅಂತ. ಅದು ಹೇಗೆ ಮಾಡಿದೆ ಅಂದರೆ ಅದಕ್ಕೆ ನಾನು ಪೂರ್ತಿ ಮೇಲೆ ಹೋಗಿಬಿಟ್ಟು ಅಲ್ಲಿ ಒಂದು ಕೊಂಬೆಯನ್ನು ಮುರಿದೆ. ಅದರಿಂದ ಆ ಲೈಟ್ ಹಾಗೆ ಮೇಲೆ ಹೋಗ್ಲಿಕ್ಕೆ ಶುರುವಾಯಿತು. ನೋಡಿ, ನಾವು ಹೇಳ್ತೀವಿ ಧ್ಯಾನದಲ್ಲಿ ಕೂತ್ಕೊಂಡ್ರೆ ವಿಷಯ ತಿಳಿಯುತ್ತೆ ಅಂತ. ವಿಷಯ ತಿಳಿಯೋದು ಅಂದರೆ ಬುಕಿಶ್ ನಾಲೆಜ್ ಅಲ್ಲ, ಅದು ನಾಲೆಜ್ ಬರೋದಂದರೆ ನಮ್ಮಿಂದ ಆ ಥರ ಕೆಲಸ ಮಾಡಿಸುತ್ತೆ ಆ ಶಕ್ತಿ. ಸೊ ಅವಳು ಧ್ಯಾನಕ್ಕೆ ಕೂತ್ಕೊಂಡಾಗ ಅವಳಿಗೆ ಅದು ನೀನು ಮುರಿ ಅಂತ ಯಾರೂ ಹೇಳಲ್ಲ, ಈ ಕೊಂಬೆಯನ್ನು ಮುರಿದಾಕು ಇಲ್ಲಿಂದ ಲೈಟ್ ಬರುತ್ತೆ ಅಂತ. ಅವಳಿಂದ ಅದು ಮಾಡಲ್ಪಡುತ್ತೆ. ಆಗ ಅವಳಿಗೆ ಥಾಟ್ ಬಂತು, ನಾನು ಈ ರೆಂಬೆಯನ್ನು ಮುರಿದ್ರೆ ಇದರಿಂದ ಲೈಟ್ ಇದಕ್ಕೆ ಸಹಾಯ ಆಗುತ್ತೆ ಅಷ್ಟೇ. ವಿಷಯ ಏನೂ ಗೊತ್ತಿಲ್ಲ, ಜಾಸ್ತಿ ಡೀಪಾಗಿ ಸೈನ್ಸ್ ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ, ಜ್ಞಾನ ಪ್ರದರ್ಶನ ನಡೀತಾ ಇಲ್ಲ. ಸೊ ಅವಳು ಹೇಳಿದ್ಲು, ನಾನು ಆ ಥರ ಮಾಡಿದೆ, ಆವಾಗಿಂದ ಈ ಲೈಟ್ ಮೇಲಕ್ಕೆ ಹೋಗ್ತಾ ಇದೆ. ಸೊ ತಲೆ ಎತ್ತಿ ನೋಡಿದಾಗ ಅದು ಹ್ಯಾಲೋವೇನ್ ಕಾಣ್ತಾ ಇತ್ತು. ಆವತ್ತಿನ ದಿನ ಆ ಲೈಟ್ ಅಲ್ಲಿಂದ ಒಂಥರ ದೀಪಾವಳಿಯಲ್ಲಿ ಪುಸ್ ಅಂತ ಬಿಡ್ತೀವಲ್ವ ಫ್ಲವರ್ ಪಾಟ್, ಹಾಗೆ ಆ ಎನರ್ಜಿ ಮೇಲಕ್ಕೆ ಒಂದೇ ಲೈನ್ ಸ್ಟ್ರೈಟಾಗಿ ಹೋಗ್ತಾ ಇತ್ತು. ಆಗ ಆ ತಾತ ಅವಳಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ, ನೋಡಮ್ಮ ಇದು ತುಂಬ ರಿಸ್ಕಿ ಇತ್ತು, ನೀನು ಹೀಗೆಲ್ಲ ಮಾಡಬಾರ್ದು, ಈ ಥರ ಮಾಡೋಕ್ಕೆ ಹೋಗಿನೇ ನಿನ್ನ ತಂದೆ ತಾಯಿ ಪ್ರಾಣ ಕಳ್ಕೊಂಡಿದ್ದು ಅಂತ ವಿಷಯ ತಿಳಿಸ್ತಾರೆ. ಏನಂದರೆ ಅವ್ರ ತಂದೆ ತಾಯಿ ಚಿಕ್ಕವರಿದ್ದಾಗ ಹೋಗಿದ್ರಲ್ವ, ಅವಳಿಗೆ ತಂದೆ ತಾಯಿಗೆ ನೆನಪಿಲ್ಲ, ಅವರ ನ್ಯೂನ್ಯತೆ ಅಂದರೆ ಅವರನ್ನು ಮಿಸ್ಸು ಮಾಡಿಲ್ಲ ಅವಳು, ಹೀಗಾಗಿ ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಅವ್ರಿಗೆ ಏನಾಗಿತ್ತು ಅನ್ನೋದು ಅವಳಿಗೆ ವಿಷಯ ತಿಳಿದು ಬರಲಿಲ್ಲ. ಇವತ್ತು ತಾತ ಮುತ್ತಾತ ಸೇರಿಕೊಂಡು ಅವಳಿಗೆ ತಿಳಿಸಿ ಹೇಳ್ತಾರೆ, ನಿಮ್ಮಮ್ಮ ಅಪ್ಪನೂ ಈ ಲೈಟ್ ವಿಷಯ, ಈ ಮರದ ವಿಷಯಗಳನ್ನ ರಿಸರ್ಚ್ ಮಾಡೋಕ್ಕೆ ಕಾಡಿಗೆ ಬಂದಿದ್ದರು. ಆಗ ಇದೇ ಥರ ಒಂದು ಮರವಿತ್ತು, ಆ ಮರದಿಂದ ಲೈಟ್ ಬಂದರೆ ಅದು ಮೇಲಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತು, ಆದರೆ ಹೇಗೆ ಮೇಲೆ ಕಳಿಸೋದು ಅನ್ನೋದು ನಾಲೆಜ್ ಇನ್ನೂ ಬಂದಿದ್ದಿಲ್ಲ. ಆಗ ನಿಮ್ಮಮ್ಮ ಗೊತ್ತಿಲ್ಲದೆ ಕೆಳಗಡೆ ಇರುವ ಒಂದು ರೆಂಬೆ ಮುಟ್ಟಿದಾಗ ಅಲ್ಲಿಂದ ಒಂಚೂರು ಲೈಟ್ ಏನೋ ಬಂತು. ಅವಳು ತಿಳ್ಕೊಳ್ತಾಳೆ, ಇದನ್ನು ಹೀಗೆ ಮಾಡಿದರೆ ಒಳ್ಳೆಯದೇನೋ ಅಂತ ತಿಳ್ಕೊಂಡು ಒಂದೆರಡು ರೆಂಬೆ ಕೊಂಬೆಗಳನ್ನ ಮುರಿದು ಹಾಕಿದ್ಲು. ಆದರೆ ಅದೇನಾಗುತ್ತೆ, ಆ ಲೈಟು ಹಿಂಗೆ ರೆಂಬೆ ಮುರಿದಾಗ ಸ್ಟ್ರೈಟಾಗಿ ಲೈಟ್ ಬಂದು ಅವಳಿಗೆ ತಾಕತ್ತೆ. ಅದು ಎಷ್ಟು ಹೈ ಲೈಟ್ ಈಸ್ ನಾಟ್ ಫೈರ್, ನಮ್ಮ ಕಣ್ಣಿಗೆ ಅದು ಬೆಂಕಿ ಅಂತ ಕಾಣ್ತಾ ಇದೆ, ಆದರೆ ಅದು ಬೆಂಕಿ ಅಲ್ಲ, ನಾಲೆಜ್, ಎನರ್ಜಿ ಹೇಗೆ ಕರೆಂಟ್ ನೋಡಿ, ಹೈ ಎನರ್ಜಿ ಅಂದರೆ ಪ್ರಾಣ ಅಂತ ಕಾಲ್ವಾ. ಸೊ ಆ ಹೈ ಎನರ್ಜಿ ಬಂದಾಗ ಅವಳಿಗೆ ಆ ನಾಲೆಜ್, ಆ ಎನರ್ಜಿ ತಡಿಲಿಕ್ಕೆ ಆಗದೆ ಅವಳ ಪ್ರಾಣಕ್ಕೆ ಅಪಾಯ ಆಯಿತು. ಆ ಕಷ್ಟ ನೋಡಿ ಅವ್ರ ಗಂಡ ಅಂದರೆ ಅವ್ರ ತಂದೆಗೆ ತುಂಬ ಬೇಜಾರಾಗುತ್ತೆ. ಹೇಗಾದರೂ ಮಾಡಿ ಇವಳನ್ನು ಉಳಿಸ್ಬೇಕು ಅಂತ ಅವರು ಮರವನ್ನು ಹತ್ತುತ್ತಾರೆ. ಗೊತ್ತು ಉಳಿಸೋಕ್ಕಾಗಲ್ಲ, ಅವಳು ಖಂಡಿತವಾಗ್ಲೂ ಅವಳು ಪ್ರಾಣ ಕಳ್ಕೊಳ್ತಾಳೆ ಅಂತ. ಈ ಎನರ್ಜಿ ಇನ್ನೂ ಹೆಚ್ಚು ಬಂದು ಅವಳಿಗೆ ತೊಂದರೆ ಆಗುತ್ತೇನೋ ಅಂತ ಮರ ಹತ್ತಿ ಇನ್ನೊಂದಿಷ್ಟು ಮೇಲೆ ಹೋಗಿ, ಇಲ್ಲ ಫಸ್ಟ್ ಮರದ ಕೆಳಗಡೆ ಇರೋ ಕೊಂಬೆಗಳನ್ನ ಮುರಿಲಿಕ್ಕೆ ನೋಡ್ತಾರೆ, ಸೊ ದಟ್ ಆ ಎನರ್ಜಿ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗುತ್ತೇನೋ ಅಂತ. ಆದರೆ ಕೆಳಗಡೆ ಎನರ್ಜೀಸ್ ಬರಲ್ಲ. ಅವ್ರು ಹೇಳ್ತಾರೆ, ತಾತ ಮುತ್ತಾತ ಹೇಳ್ತಾರೆ, ಇದೆಷ್ಟು ಡೇಂಜರಸ್ ಅಂದರೆ ನಾವಾಗಿ ರೆಂಬೆ ಕೊಂಬೆಗಳನ್ನು ಮುರಿದು ಆ ಎನರ್ಜಿ ಒಂದು ವೇಳೆ ಮೇಲೆ ಹೋಗೋ ಬದಲು ಹೀಗೆ ಭೂಮಿಗೆ ತಾಕಿದರೆ, ಭೂಮಿಗೂ ಅಷ್ಟು ಶಕ್ತಿ ಇಲ್ಲ ಆ ಎನರ್ಜಿಯನ್ನು ತಟ್ಕೊಳ್ಳೋಷ್ಟು. ಅದು ಮೇಲಕ್ಕೆ ಹೋಗಿ ಫಸ್ಟ್ ಚಾಪ್ಟ್ರಲ್ಲಿ ನಾವು ನೋಡಿದ್ವಿ ಫ್ರೆಂಡ್ಸ್, ಲವ್ ಎನರ್ಜಿ ಹೇಗೆ ಮೇಲಕ್ಕೆ ಹೋಗಿ ಸೆಲೆಸ್ಟಿಯಲ್ ಬಾಡೀಸ್ಗೆ ಟಚ್ ಆಗಿ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ಮಳೆಗರಿಯುತ್ತೆ. ಅದೇ ರೀತಿ ಯಾವುದೇ ಎನರ್ಜಿ ಆಗಲಿ ಮೇಲಕ್ಕೆ ಹೋಗಿ ಅದು ಡಿಸ್ಟ್ರಿಬ್ಯೂಟ್ ಆಗಿ ಮಳೆಗರಿಬೇಕು. ಕೆಳಗಡೆಗೆ ಮಾಡಿದರೆ ಭೂಮಿಗೆ ತಟ್ಕೊಳ್ಳೋ ಶಕ್ತಿ ಇಲ್ಲ, ಹಾಗೆಯೇ ಅಲ್ಲಿದ್ದ ಎಲ್ಲ ಜೀವಿಗಳಿಗೆ ನಷ್ಟ ಆಗುತ್ತೆ. ಸೊ ಟ್ರೈ ಮಾಡ್ತಾರೆ ಅವ್ರ ತಂದೆ, ಕೆಳಗಡೆ ಕೊಂಬೆ ಮುರಿದ್ರು ಅದರಲ್ಲಿಂದ ಲೈಟ್ ಬರಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮರ ಹತ್ತಿ ಮೇಲಕ್ಕೆ ಹೋಗಿ ಅದನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಮುರಿದ್ರೆ ಅದು ಸ್ಟ್ರೈಟಾಗಿ ಮೇಲೆ ಹೋಗದೆ ಮತ್ತೆ ಸೈಡ್ಸ್ಗೆ ಹೋಗುತ್ತೆ ಲೈಟು. ಆಗ ಅವ್ರ ತಂದೆಯ ಒಳಗೇನು ಎನರ್ಜಿ ಪ್ರವೇಶ ಮಾಡುತ್ತೆ. ಅವ್ರು ಬೇಕು ಅಂತಲೇ ಇನ್ನೇನು ಹೆಂಡ್ತಿನೂ ಸಾಯ್ತಾ ಇದ್ದಾಳೆ ಅಂತ ಬೇಕು ಅಂತಲೇ ಆ ರೆಂಬೆ ಮುರಿದ್ಬಿಟ್ಟು ಆ ಡೈರೆಕ್ಷನನ್ನು ತನ್ನ ಕಡೆಗೆ ಬರೋ ಹಾಗೆ ಮಾಡಿಕೊಂಡು ಅವರಿಬ್ಬರು ಈ ರೀತಿಯಾಗಿ ಪ್ರಾಣ ಕಳ್ಕೊಂಡ್ರು. ಸೊ ಇದರ ಜೊತೆಲಿ ಈ ಥರ ಎಲ್ಲ ಆಟ ಆಡಬಾರ್ದು ಅಂತ ತಿಳಿಸಿ ಹೇಳ್ತಾರೆ. ಆಗ ಈ ವಿಷಯವನ್ನು ವ್ಲಾಡಿಮಿರ್ಗೆ ತಿಳಿಸ್ತಾ ಅನಸ್ತಾಶಿಯಾ ಹೇಳ್ತಾಳೆ, ಈ ಎನರ್ಜಿ ಏನಿದೆಯೋ
ಇದನ್ನು ನಾವು ರಿಸೀವ್ ಮಾಡಬೇಕು ಅಷ್ಟೇ ವಿನಃ ಇದ್ರ ಜೊತೆಯಲ್ಲಿ ನಾವು ಆಟ ಆಡಬಾರ್ದು. ಹೀಗಾಗಿ ಈ ಮರ ಇದೆ ಅಂತ ತಿಳಿದು ಯಾರಾದರೂ ಬಿಸ್ನೆಸ್ಗೆ ಅಂತ ಹೋಗಿ ಮರ ಕಡಿಯೋದು ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಇದಕ್ಕೆ ಬೇಕಾಗಿರುವ ನಾಲೆಜ್ ತುಂಬ ಇದೆ. ಹೀಗಾಗಿ ನಾನು ಇಲ್ಲಿಯೇ ಇರ್ತೇನೆ, ನಾನು ಇವತ್ತಿಗೂ ಇಲ್ಲಿಂದ ಹೊರಗೆ ಹೋಗಲ್ಲ, ಈ ವೃಕ್ಷಗಳನ್ನು ಕಾಪಾಡುವ ಹೊಣೆ ನಂದು ಅಂತ ಅಲ್ಲಿ ತಿಳಿಸಿ ಹೇಳ್ತಾ, ಮತ್ತು ಅವನಿಗೆ ಆ ಮರದ ಎನರ್ಜಿ ಜೊತೆಲಿ ಕನೆಕ್ಟ್ ಆಗಬೇಕಂದ್ರೆ ಬರೀ ಕೈ ಇಟ್ಕೋ ಸಾಕು. ಈಗ ಈ ಮರ ಸೇಫ್. ಈಗ ಈ ಮರಕ್ಕೆ ನಾವು ತಿಳಿದ ಹಾಗೆ ಬೆಂಕಿ ಹತ್ಕೊಳ್ಳಲ್ಲ, ತನ್ನಷ್ಟು ತಾನೇ ಬೆಂಕಿ ಹತ್ತಿ 27 ವರ್ಷ ಕಾಲ ಅದು ಉರಿಯುತ್ತೆ ಅಂತ ನಾವು ವಿಷಯ ತಿಳಿದಿದ್ವಲ್ಲ, ಅದು ಇಲ್ಲಿ ನಡೆಯಲ್ಲ. ಯಾಕೆಂದರೆ ಈಗ ಆ ಎನರ್ಜಿ ಮೇಲಕ್ಕೆ ಹೋಗ್ತಾ ಇದೆ, ಫ್ಲೋ ಹೋಗ್ತಾ ಇದೆ ಅಂತ ಈ ವಿಷಯವನ್ನು ತಿಳಿಸ್ತಾಳೆ. ಸೊ ಈ ಮರದ ಎನರ್ಜಿಯಿಂದ ಪ್ರಾಣ ಹೋಗುತ್ತೆ ಅಂತ ಇಲ್ಲ. ಇಲ್ಲಿ ಪ್ರಾಣ ಹೋಗುವುದು ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಡಿಸ್ಟ್ರಕ್ಷನ್ ಆಗುತ್ತೆ. ಇಲ್ಲಿ ಪ್ರಾಣ ಹೋಗಲ್ಲ. ಅವ್ರ ತಾತ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೇನು ಅಂದರೆ, ಎಷ್ಟೊಂದು ಇನ್ಫಾರ್ಮೇಷನ್ ಬರುತ್ತೆ ಅಂದರೆ ಇನ್ಫಾರ್ಮೇಷನ್ ಈಸ್ ಗೋಯಿಂಗ್ ಟು ಬ್ರೈನ್ ಅಲ್ವಾ. ಸೊ ಬ್ರೈನಿಗೆ ಆ ಶಕ್ತಿ ಇಲ್ಲ. ಆ ಬ್ರೈನಿಗೆ ಆ ಇನ್ಫಾರ್ಮೇಷನ್ ಹೆಚ್ಚಾಗಿ ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ, ಸಿಡಿದು ಹೋಗುತ್ತೆ. ಸೊ ಅವ್ರ ತಾತ ಹೇಳ್ತಾರೆ, ಅದಕ್ಕೆ ಅವಳಿಗೆ ನಾಲೆಜ್ ಅವತ್ತು ಕೊಟ್ಟಿದ್ದ ನಾಲೆಡ್ಜು ಏನು ಅಂದರೆ, ಈ ಎನರ್ಜಿಯನ್ನು ನಿಧಾನವಾಗಿ ಯಾವ ಸಮಯಕ್ಕೆ ಅನುಗುಣವಾಗಿ ಅದರ ಬೀಜಗಳನ್ನು ಎತ್ಕೊಳ್ಬೇಕು, ಅದರ ಹಣ್ಣುಗಳನ್ನು ತಗೊಳ್ಬೇಕು, ಯಾವ ಸಮಯದಲ್ಲಿ ಮರವನ್ನು ಕಡಿಬೇಕು, ಪ್ರತಿಯೊಂದಕ್ಕೂ ಒಂದು ಸಮಯ, ನಿರ್ದಿಷ್ಟವಾದ ಸಮಯ ಇದೆ. ಆವಾಗಲೇ ಅದನ್ನು ಅಪ್ರೋಚ್ ಮಾಡಬೇಕು ಅಂತ ಆ ಡೀಟೇಲ್ಸನ್ನು ಅಲ್ಲಿ ಕೊಡ್ತಾಳೆ. ಸೊ ಇವಳು ಸಹ ಆ ಮರವನ್ನು ಇನ್ನೇನು ಅಲ್ಲಿಂದ ಬರಬೇಕು ಅಂದರೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಕೆನ್ನೆ ಹೊತ್ಕೊಂಡು, ಕೈಯಿಂದ ಹಿಡಿದು ವ್ಲಾಡಿಮಿರ್ಗೂ ಅದನ್ನೇ ಹೇಳ್ತಾಳೆ, ಎನರ್ಜಿಯನ್ನು ರಿಸೀವ್ ಮಾಡ್ಕೊ, ಕಾಣಲ್ಲ, ಮುಟ್ಟು ಸಾಕು, ಆ ವೈಬ್ರೇಷನ್ ನಿನಗೆ ಸಿಕ್ಕೇ ಸಿಗುತ್ತೆ. ಹಾಗಂತ ನೋಡು, ಈಗ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಈ ಮರವನ್ನು, ಇಲ್ಲಿಯ ಹೂವು, ಗಿಡ, ಎಲೆ, ನಟ್ಸು ಯಾವುದನ್ನು ನಾವು ನಮ್ಮ ಇಷ್ಟದಂತೆ ತಗೊಳ್ಳೋ ಹಾಗಿಲ್ಲ ಅಂತ ವಿಷಯವನ್ನು ತಿಳಿಸ್ತಾಳೆ. ಇದು ಫ್ರೆಂಡ್ಸ್ ಇವತ್ತಿನ ಚಾಪ್ಟರಲ್ಲಿರುವ ವಿಷಯ. ಮುಂಬರುವ ಚಾಪ್ಟರ್ಸಲ್ಲಿ ಮತ್ತೆ ಅನಸ್ತೈಷಿಯಾ ಯಾವ ಹೊಸ ವಿಷಯವನ್ನು ತಿಳಿಸ್ತಾಳೆ ಅನ್ನೋದನ್ನು ನೋಡೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಖಂಡಿತವಾಗ್ಲೂ ಯಾರಿಗೆ ಇಂಗ್ಲೀಷ್ ಓದಲಿಕ್ಕೆ ಸಾಧ್ಯ ಇದೆಯೋ ಖಂಡಿತವಾಗ್ಲೂ ಈ ಬುಕ್ಕನ್ನು PDF ಅನ್ನು ಡೌನ್ಲೋಡ್ ಮಾಡಿ ಖಂಡಿತವಾಗ್ಲೂ ಓದಿ ಅಂತ ನಾನು ಹೇಳ್ತೇನೆ. ಬಿಕಾಸ್ ಇನ್ನೂ ಡೀಪರ್ ಎಕ್ಸ್ಪ್ಲನೇಷನ್ ತಿಳಿಬಹುದು. ನಾನು ಹೇಳ್ತಾ ಇರೋದು ಜಸ್ಟ್ ಮೇಲಿನ ನೋಟಕ್ಕೆ ಒಂದು 4 ಮಾತು. ಸೊ ಇದಕ್ಕೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಈ ಎಪಿಸೋಡನ್ನು ಈ ಚಾನಲ್ನಲ್ಲಿ ಹೇಳೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ PMC ಕನ್ನಡ ಚಾನಲ್ಗೆ ಅಗೇನ್ ಹಾರ್ಟಿ ಥ್ಯಾಂಕ್ಸ್. ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗೂ ಹಾರ್ಟಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.